ದಾವಣಗೆರೆ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಪರಶುರಾಮ್ ಪ್ರಭಾಕರ್, ಶ್ರೀ ದೀಪಾ ಗೋನಾಳ್, ಘಟಕದ ಸಂಚಾರಿ ನಿರೀಕ್ಷಕರಾದ ಶ್ರೀ ಎನ್.ಬಿ. ಚೌಹಾಣ್, ಪಾರುಪತ್ತೆದಾರರಾದ ಶ್ರೀ ಅರಸನಾಳ್, ಮಾಲತೇಶ ಉಳಗಿ, ಪಾರ್ವತಿ ಮೇಡಂ, ಶೋಭಾ ಮೇಡಂ, ಚಾಲಕ ಬೋಧಕರಾದ ಶ್ರೀ ನಾಗರಾಜ್ ವಾಲಿಕರ್, ಸಾರಿಗೆ ನಿಯಂತ್ರಕರಾದ ಸಿ ಬಸವರಾಜ್, ಪರಶುರಾಮ್ ಹಾಗೂ ಭದ್ರತಾ ಹವಾಲ್ದಾರ್ ಕೆಬಿ ಸಾತೇನಹಳ್ಳಿ ಸಿಬ್ಬಂದಿಗಳಾದ ಶ್ರೀ ಕೆ ನಾಗರಾಜ, ಕರಿಯಪ್ಪ ಸುಂಡಿ, ಗುರುಸ್ವಾಮಿ, ಕರಿಬಸಪ್ಪ, ಬಾರ್ಕಿ, ಯಲ್ಲಪ್ಪ, ಭಜಂತ್ರಿ, ಅಣ್ಣಪ್ಪ, ನಾಗೋಜಿ, ಸಿದ್ದರಾಜ್, ಗೋವಿಂದರಾಜ್, ತಾಂತ್ರಿಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಮಹಿಳಾ ದಿನದ ಶುಭಾಶಯಗಳು. ಇಂದು ಮಹಿಳೆಯರು ಅಡಿಗೆ ಮನೆಯಿಂದ ಹಿಡಿದು ಆಕಾಶದವರೆಗೆ ಸಾಧನೆಗಳನ್ನು ಮಾಡಿರುವುದರ ಕುರಿತಾಗಿ ನನಗೆ ತಿಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿರುವ ಈ ಸುಂದರ ಕಾರ್ಯಕ್ರಮದ ಘನ ಅಧ್ಯಕ್ಷರೇ, ಆದರಣೀಯ ಅತಿಥಿಗಳೇ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಇಂದು ನಾವು ವಿಶ್ವಾದ್ಯಂತ ಆಚರಿಸುತ್ತಿರುವ ಮಹತ್ವದ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಸ್ನೇಹಿತರೆ, ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಿಸಬೇಕಾಗಿತ್ತು. ಕಾರಣಾಂತರದಿಂದ ಕೆಲವು ವಿಘ್ನದಿಂದ ನಾವು ಆ ದಿನವನ್ನು ಮುಂದೆ ಹಾಕಿ ಈ ದಿನಕ್ಕೆ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಎಷ್ಟೋ ನಮಗೆ ವಿಘ್ನಗಳು ಬಂದವು. ಅವಕ್ಕೆಲ್ಲ ನಮ್ಮ ಘಟಕ ವ್ಯವಸ್ಥಾಪಕರು ನೀವೇನೇ ಆಗಲಿ ನೀವು ಮಾಡಿ ಅಂತ ಸಪೋರ್ಟಾಗಿ ನಿಂತರು. ನಮಗೆ ನಮ್ಮ ಸಂಚಾರಿ ನಿರೀಕ್ಷಕರಾದ ಚವನ್ ಸರು, ಘಟಕ ವ್ಯವಸ್ಥಾಪಕರು, ನಮ್ಮ ವಾಲಕರ್ ನಾಗಣ್ಣ ಅವರು, ಇವರೆಲ್ಲ ನಮಗೆ ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ನಮಗೆ ನಾವಿಲ್ಲ ಅಂದಿದ್ರೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಿಜವಾಗೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರಿಗೆ ನಾನು